ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ಸಮಾಜಶಾಸ್ತ್ರ ಅಧ್ಯಾಯ 3ಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅಧ್ಯಾಯ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು ಅನ್ನುವಂತಹದ್ದು. ಮೊದಲನೆಯದಾಗಿ 1 ಅಂಕದ ಪ್ರಶ್ನೆಗಳು. ಸಂವಿಧಾನದ ಯಾವ ಕಲಮು ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ ಅಂದರೆ ಅದು ಸಂವಿಧಾನ 17ನೆಯ ಕಲಮು ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ. ಹರಿಜನ್ ಸೇವಕ ಸಂಘ ಸ್ಥಾಪಕ ಯಾರು ಅಂದರೆ ಠಕ್ಕರ್ ಭಾಷಾ. ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೆಗೊಳಿಸಲಾಯಿತು ಅಂದರೆ ಅದು 1955ರಲ್ಲಿ. ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಯಾವಾಗ ರಚಿಸಲಾಯಿತು ಅಂದರೆ ಅದು 1992ರಲ್ಲಿ. ಬಹಿಷ್ಕೃತ ಹಿತಕಾರಣಿ ಸಭಾವನ್ನು ಹುಟ್ಟುಹಾಕಿದವರು ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಲಿಜ್ಜೆಟ್ ಅಂದರೆ ಪಾಪಟ್ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಅದು ಮುಂಬೈಯಲ್ಲಿದೆ. ಲ್ಯಾಬ್ಸ್ ವಿಸ್ತರಿಸಿ ಅಂತ ಇದೆ. ಲಾರ್ಜ್ ಏರಿಯಾ ಮಲ್ಟಿಪರ್ಪಸಸ್ ಸೊಸೈಟಿ ಅಂತ ಅಂದರೆ ಬೃಹತ್ ಪ್ರದೇಶ ವಿವಿಧೋದ್ದೇಶ ಸಂಘ. ಕರ್ನಾಟಕದಲ್ಲಿ ಸೋಲಿಗರ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಂಘಟನೆ ಯಾವುದು ಅಂದರೆ ಡಾಕ್ಟರ್ ಸುದರ್ಶನ್ ರವರ ವಿವೇಕಾನಂದರ ಗಿರಿಜನರ ಕೇಂದ್ರ. ಸೂಕ್ಷ್ಮ ಹಣಕಾಸಿನ ಒಂದು ಲಕ್ಷಣವನ್ನು ತಿಳಿಸಿರಿ ಅಂತ ಇದೆ. ಭದ್ರತೆ ಇಲ್ಲದ ಸಾಲವನ್ನು ನೀಡುವುದು. ಟ್ರೈಫುಡ್ ಎಂಬುದನ್ನು ವಿವರಿಸಿ ಅಂತ ಇದೆ. ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಅನ್ನುವಂಥದ್ದು ಅಂದರೆ ಬುಡಕಟ್ಟು ಸಹಕಾರಿ ಮಾರಾಟ ಅಭಿವೃದ್ಧಿ ಒಕ್ಕೂಟ ಅಂತ. ಸ್ತ್ರೀ ಶಕ್ತಿ ಯೋಜನೆ ಯಾವ ವರ್ಷದಲ್ಲಿ ಜಾರಿಗೆಗೊಳಿಸಲಾಯಿತು ಅಂದರೆ ಅದು 2000ದಿಂದ 2001ರಲ್ಲಿ. ಇನ್ನು 2 ಅಂಕದ ಪ್ರಶ್ನೋತ್ತರಗಳು. ನಿಶ್ಚಯಾತ್ಮಕ ಕ್ರಿಯೆಯ ಅರ್ಥವನ್ನು ತಿಳಿಸಿ ಅಂತ ಕೇಳಿದರೆ ಜಾತಿ, ಧರ್ಮ, ಲಿಂಗ ಆಧರಿಸಿ ಉದ್ಯೋಗ, ಶಿಕ್ಷಣ, ವ್ಯವಹಾರ, ಪ್ರಾತಿನಿಧ್ಯ ಇಲ್ಲದ ಜನರಿಗೆ ಒಂದು ಸಮೂಹಕ್ಕೆ ನೀಡುವಂತಹ ನೀತಿ. ದಲಿತರ ಏಳಿಗೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸೂಚಿಸಿರುವಂತಹ ತ್ರಿವಳಿ ಸೂತ್ರಗಳನ್ನು ತಿಳಿಸಿರಿ ಅಂತ ಕೇಳಿದರೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಮಹಿಳಾ ಸಬಲೀಕರಣ ಎಂದರೇನು ಅಂದರೆ ಅಬಲೆಯರೆಂದು ಪರಿಗಣಿಸಲಾದ ಮಹಿಳೆಯನ್ನು ಸಬಲೆಯರು ಅಂದರೆ ಸಶಕ್ತರನ್ನಾಗಿ ಮಾಡುವಂತಹ ಒಂದು ಪ್ರಕ್ರಿಯೆ ಆಗಿದೆ. ಸೂಕ್ಷ್ಮ ಹಣಕಾಸು ಎಂದರೇನು ಅಂತ ಇದೆ. ಬಡವರು ಮತ್ತು ಕಡಿಮೆ ಆದಾಯವುಳ್ಳ ಕುಟುಂಬಗಳಿಗೆ ಉಳಿತಾಯ ಖಾತೆ, ಜೀವ ವಿಮೆ ಮತ್ತು ಸಾಲ ಒದಗಿಸಿ ತನ್ನ ಆದಾಯವನ್ನು ಹೆಚ್ಚಿಸಿ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗುವುದನ್ನು ಸೂಕ್ಷ್ಮ ಹಣಕಾಸು ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಲಿಂಗ ತಾರತಮ್ಯ ಎಂದರೇನು ಅಂತ ಇದೆ. ಒಂದು ಲಿಂಗಕ್ಕಿಂತ ಇನ್ನೊಂದು ಲಿಂಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡುವುದಾಗಿದೆ. ಮುಂದಿನದು ನಬಾರ್ಡ್ ಅನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. ಅಂದರೆ ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಅಂದರೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ರಾಷ್ಟ್ರೀಯ ಬ್ಯಾಂಕು. ಸ್ತ್ರೀ ಶಕ್ತಿ ಎಂದರೇನು ಅಂತ ಇದೆ. ಗ್ರಾಮೀಣ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿಸುವ ಉದ್ದೇಶದಿಂದ ರಚಿತವಾದಂತಹ ಒಂದು ಸ್ತ್ರೀ ಸಮೂಹ. ಸ್ವಸಹಾಯ ಸಂಘಗಳು ಎಂದರೇನು ಅಂತ ಇದೆ. ಪರಸ್ಪರ ನೆರವಿನ ತುರ್ತು ಅಗತ್ಯಗಳನ್ನು ಪೂರೈಸಿಕೊಳ್ಳುವಂತಹ ಸಣ್ಣ ಉದ್ದಿಮೆದಾರರ ಒಂದು ಸಮೂಹ. ಹಾಗೆ ಮುಂದಿನದು NCW ವಿಸ್ತರಿಸಿ ಅಂತ ಕೇಳಿದರೆ ಅಂದರೆ ರಾಷ್ಟ್ರೀಯ ಮಹಿಳಾ ಆಯೋಗ ಅಂತ ಹೇಳಿ. ಮಹಿಳಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿರಿ ಅಂತ ಕೇಳಿದರೆ ಅನ್ಯಾಯಕ್ಕೆ ಒಳಗಾದ ಮಹಿಳೆಯರಿಗೆ ತ್ವರಿತಗತಿಯಲ್ಲಿ ನ್ಯಾಯವನ್ನು ಒದಗಿಸುವಂಥದ್ದು, ಮಹಿಳೆಯರ ಹಿತಾಸಕ್ತಿಗಳನ್ನು ಕಾಪಾಡುವುದು, ಶಾಸನಗಳ ಪುನರ್ವಿಮರ್ಶೆಯನ್ನು ಮಾಡುವುದು. ಇನ್ನು 5 ಅಂಕದ ಪ್ರಶ್ನೋತ್ತರಗಳು. ಸೂಕ್ಷ್ಮ ಹಣಕಾಸು ಎಂದರೇನು, ಅದರ ಪ್ರಕಾರಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಬಡವರು ಮತ್ತು ಅಲ್ಪ ಆದಾಯ ಹೊಂದಿರುವವರಿಗೆ ಉಳಿತಾಯ ಖಾತೆ, ವಿಮೆ ಮತ್ತು ಸಾಲ ಮುಂತಾದ ಆರ್ಥಿಕ ಸೇವೆಗಳನ್ನು ಒದಗಿಸಿ ತಮ್ಮ ಆದಾಯ ಮತ್ತು ಜೀವನ ಮಟ್ಟವನ್ನು ಉತ್ತಮಪಡಿಸಿಕೊಳ್ಳುವಂಥದ್ದು. ಅನೌಪಚಾರಿಕ ಹಣಕಾಸು ಸೇವೆಗಳನ್ನು ನೀಡುವವರು ಸದಸ್ಯರ ಮಾಲೀಕತ್ವ ಸಂಘಟನೆಗಳು, ಔಪಚಾರಿಕ ಆರ್ಥಿಕ ಸಂಸ್ಥೆಗಳು. ಇವುಗಳನ್ನು ಸಂಕ್ಷಿಪ್ತವಾಗಿ ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ 5 ಅಂಕಗಳಿಗೆ. ಇನ್ನು ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದರೆ ಸ್ತ್ರೀಯರ ಅಭಿವೃದ್ಧಿ ಹಾಗೂ ಕಲ್ಯಾಣವನ್ನು ಸಾಧಿಸಲು ಸರ್ಕಾರ ಕೈಗೊಂಡಂತಹ ಕಾರ್ಯಗಳು ಮತ್ತು ತಂತ್ರಗಳು, ಕಾನೂನಾತ್ಮಕ ಕಾರ್ಯತಂತ್ರಗಳು, ಸಾಮಾಜಿಕ ಕಾರ್ಯತಂತ್ರಗಳು, ಆರ್ಥಿಕ ಕಾರ್ಯತಂತ್ರಗಳು. ಈ 3 ಅಂಶಗಳನ್ನು ಕುರಿತು ವಿವರಣೆಯನ್ನು ಕೊಡಬೇಕಾಗುತ್ತೆ. ಇನ್ನು ಅಸ್ಪೃಶ್ಯರ ಏಳಿಗೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿ ಅಂತ ಕೇಳಿದರೆ ಭಾರತದ ಸಂವಿಧಾನ ಶಿಲ್ಪಿ ಅಂತ ಹೆಸರುವಾಸಿಯಾದ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಸ್ಪೃಶ್ಯರ ವಿಮುಕ್ತಿಗಾಗಿ ಶ್ರಮಿಸಿದರು ಅನ್ನುವಂಥದ್ದನ್ನು
ಅದರ ಒಂದು ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು ಸಂವಿಧಾನದಲ್ಲಿ ಹಲವಾರು ಕಲಂಗಳನ್ನು ಅಳವಡಿಸಿ ಅವರ ಕಲ್ಯಾಣಕ್ಕಾಗಿ ಕಾನೂನಾತ್ಮಕ ಸ್ವರೂಪವನ್ನು ನೀಡ್ತಾರೆ ಅನ್ನುವಂಥದ್ದನ್ನು ಕುರಿತು ಬರೀಬೇಕು. ಹಾಗೆ ಭಾರತೀಯ ಸಂವಿಧಾನದಲ್ಲಿ ಎಲ್ಲರ ಹಕ್ಕು ಆಸಕ್ತಿಗಳನ್ನು ಸಾರ್ವತ್ರಿಕವಾಗಿ ಸಂರಕ್ಷಿಸಿದರು ಅನ್ನುವಂತಹದ್ದು. ಅಸ್ಪೃಶ್ಯರಲ್ಲಿ ಆತ್ಮವಿಶ್ವಾಸ ಮೂಡಿಸುವಲ್ಲಿ ಬಹಿಷ್ಕೃತ ಹಿತಕಾರಿ ಸಭಾ ಎಂಬ ಸಂಘಟನೆಯನ್ನು ಹುಟ್ಟುಹಾಕ್ತಾರೆ. ಸ್ವಗೌರವ, ಸ್ವಘನತೆ, ಸ್ವಸುಧಾರಣೆ, ಸ್ವಾವಲಂಬನೆ ಆಂದೋಲನವನ್ನು ಚಾಲನೆಗೊಳಿಸಿದರು. ಹಾಗೆ ನಾಗ್ಪುರ್ ಸಮ್ಮೇಳನದಲ್ಲಿ ಅಂದರೆ ಅಖಿಲ ಭಾರತ ಶೋಷಿತ ವರ್ಗಗಳ ಸಮ್ಮೇಳನದಲ್ಲಿ ಎಲ್ಲರನ್ನ ಒಗ್ಗೂಡಿಸಿ ಶಿಕ್ಷಣ ಸಂಘಟನೆ ಮತ್ತು ಹೋರಾಟಗಳ ತತ್ವಗಳಲ್ಲಿ ಆಂದೋಲನವನ್ನು ಚಾಲನೆಗೊಳಿಸ್ತಾರೆ. ಇನ್ನು ಸಮಾನತೆಯತ್ತ ವರದಿಯ ಮಹತ್ವ ಅಂತ ಕೇಳಿದರೆ ಇವುಗಳನ್ನು ಕುರಿತು ವಿವರಿಸುವಂತಹದ್ದು. ಅಧ್ಯಯನಕ್ಕೆ ಒಳಪಟ್ಟ ಪ್ರಮುಖ ಕ್ಷೇತ್ರಗಳು ಶೈಕ್ಷಣಿಕ, ಆರ್ಥಿಕ, ಇತರ ಕ್ಷೇತ್ರಗಳಲ್ಲಿ ಸ್ತ್ರೀಯರ ಸಮಭಾಗಿತ್ವ, ಸ್ತ್ರೀಯರ ಸಮಸ್ಯೆಗಳ ಬಗೆಗೆ ಬೆಳಕು ಚೆಲ್ಲುವಂತಹದ್ದು, ರಾಷ್ಟ್ರ ನಿರ್ಮಾಣದಲ್ಲಿ ಸ್ತ್ರೀಯ ಪಾತ್ರವನ್ನು ಅಲಕ್ಷಿಸಿದ್ದನ್ನು ತಿಳಿಸಿರುವುದು, ಹಾಗೆ ಸರ್ಕಾರಿ ನೀತಿಯ ಮೇಲೆ ವರದಿಯ ಪ್ರಭಾವ. ಈ ಒಂದು 5 ಅಂಶಗಳನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು 10 ಅಂಕದ ಪ್ರಶ್ನೋತ್ತರಗಳು. ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ಕೈಗೊಂಡಂತಹ ಸಂವಿಧಾನಾತ್ಮಕ ಕ್ರಮಗಳನ್ನು ಬರೆಯಿರಿ ಅಂತ ಕೇಳಿದರೆ, ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ಜನಾಂಗಗಳ ಕಲ್ಯಾಣಕ್ಕಾಗಿ ಭಾರತ ಸರ್ಕಾರವು ಹಲವಾರು ಸಂವಿಧಾನಾತ್ಮಕ ಕ್ರಮಗಳನ್ನು ಈ ರೀತಿಯಾಗಿ ಕೈಗೊಂಡಿದೆ. ಸಂವಿಧಾನದ 15ನೇ ವಿಧಿ ಅನ್ವಯ, ಸಂವಿಧಾನದ 16ನೇ ವಿಧಿ ಅನ್ವಯ, ಸಂವಿಧಾನದ 17ನೇ ವಿಧಿ ಅನ್ವಯ, ಹಾಗೆ ಸಂವಿಧಾನದ 21ನೇ ವಿಧಿ, 25ನೇ ವಿಧಿ, 29, 46, 275, 330 ಮತ್ತು 332 ಹಾಗೂ 334ನೇ ವಿಧಿ, 335ನೇ ವಿಧಿ, ಹಾಗೆ 340ನೇ ವಿಧಿ ಅನ್ವಯ ಇರುವಂತಹ ಒಂದು ಅಂಶಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. ಹಾಗೆ ಭಾರತದಲ್ಲಿ ಕೈಗೊಳ್ಳಲಾದಂತಹ ಬುಡಕಟ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನು ವಿವರಿಸಿ ಅಂತ ಕೇಳಿದರೆ, ಬುಡಕಟ್ಟು ಇಲ್ಲವೇ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಯ ಕಾರ್ಯಕ್ರಮಗಳನ್ನು ಈ ಕೆಳಗಿನಂತೆ ಹಮ್ಮಿಕೊಂಡಿವೆ. ಅವು ಆರ್ಥಿಕ ಕಾರ್ಯಕ್ರಮಗಳು, 20 ಅಂಶಗಳ ಕಾರ್ಯಕ್ರಮ, ಲ್ಯಾಂಪ್ಸ್, ಹಾಗೆ ಟ್ರೈಫೆಡ್ ಅನ್ನುವಂಥವುಗಳ ಸ್ಥಾಪನೆ, ಕೃಷಿ ಕಾರ್ಯಗಳಿಗೆ ಸಹಾಯ, ಶೈಕ್ಷಣಿಕ ಸೌಲಭ್ಯಗಳು, ಉದ್ಯೋಗದ ಅವಕಾಶಗಳು, ವೈದ್ಯಕೀಯ ಮತ್ತು ಆರೋಗ್ಯ ಸೌಲಭ್ಯಗಳು, ಸಂಶೋಧನಾ ಕಾರ್ಯಕ್ರಮಗಳು, ಈ ಎಲ್ಲ ಅಂಶಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. ಹಾಗೆ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದಂತಹ ಅಭಿವೃದ್ಧಿ ಕ್ರಮಗಳನ್ನು ವಿವರಿಸಿ ಅಂತ ಕೇಳಿದರೆ, ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಆಯೋಗದ ನೇಮಕ, ಶೈಕ್ಷಣಿಕ ಅವಕಾಶಗಳು, ಆರ್ಥಿಕ ಅವಕಾಶಗಳ ವಿಸ್ತರಣೆ, ಉದ್ಯೋಗ ಅವಕಾಶಗಳ ವಿಸ್ತರಣೆ ಮತ್ತು ಮೀಸಲಾತಿ, ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣ, ಇನ್ನು ವಿಶೇಷ ಘಟಕಗಳ ಯೋಜನೆ, ಪರಿಶಿಷ್ಟ ಜಾತಿಯ ಅಭಿವೃದ್ಧಿಯ ನಿಗಮ, ಇತರ ಕಲ್ಯಾಣ ಯೋಜನೆ, ಈ ಎಲ್ಲ ಅಂಶಗಳನ್ನು ಇರುವಂತಹ 6 ಅಂಶಗಳನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಬರೆದರೆ ನಿಮಗೆ 10 ಅಂಕಗಳು ದೊರೆಯುತ್ತೆ. ಇಷ್ಟು ನಿಮ್ಮ 3ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದ ಪ್ರಶ್ನೋತ್ತರವಾಗಿತ್ತು. ಇನ್ನು ಮುಂದಿನ ಒಂದು ಅಧ್ಯಾಯವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.